ಫ್ರೆಂಡ್ಸ್, ಎಸ್.ಎಂ. ಕೃಷ್ಣ ನಟಿಯ ಜೊತೆ ಪ್ರೀತಿ ಹೊಂದಿದ್ರಾ? ಹಳ್ಳಿ ಹಕ್ಕಿ ವಿಶ್ವನಾಥ್ ತಮ್ಮ ಆತ್ಮಕಥೆ ಪುಸ್ತಕದಲ್ಲಿ ಬರೆದಿದ್ದೇನು? ಈ ಪುಸ್ತಕ ಬಿಡುಗಡೆಗೆ ಅಡ್ಡಿಪಡಿಸಿದ್ಯಾಕೆ ಜನ? ನಟಿ ಸರೋಜಾದೇವಿ ಹೇಳಿದ್ದೇನು? ಎಸ್.ಎಂ.ಕೆ ಬಗ್ಗೆ ತಪ್ಪಾಗಿ ಬರೆದಿದ್ದಾರಾ ವಿಶ್ವನಾಥ್? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಎಸ್.ಎಂ.ಕೆ ಬೆಂಬಲಿಗ ಈ ವಿಶ್ವನಾಥ್ 2017ರಲ್ಲಿ ಜೆಡಿಎಸ್ ಸೇರೋ ಮುನ್ನ ಕಾಂಗ್ರೆಸ್ ನಲ್ಲಿದ್ರು. ಆಗ ಎಸ್.ಎಂ. ಕೃಷ್ಣ ಸೇರಿದಂತೆ ಕಾಂಗ್ರೆಸ್ ನಾಯಕರೊಂದಿಗೆ ತುಂಬಾ ಆತ್ಮೀಯತೆ ಹೊಂದಿದ್ರು. ಅದರಲ್ಲೂ 1999ರಿಂದ 2004ರವರೆಗೆ ಎಸ್.ಎಂ. ಕೃಷ್ಣ ಸಿಎಂ ಆಗಿದ್ದಾಗ ಅವರ ಕ್ಯಾಬಿನೆಟ್ ನಲ್ಲಿ ಸಚಿವರೂ ಆಗಿದ್ರು. ಆಗ ನಡೆದ ಒಂದು ಘಟನೆಯನ್ನು ತಮ್ಮ ಆತ್ಮಕಥೆಯಲ್ಲಿ ವಿವರಿಸುವಾಗ ಎಸ್.ಎಂ. ಕೃಷ್ಣ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಅದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸದ್ದು ಮಾಡಿತ್ತು. ಹಳ್ಳಿ ಹಕ್ಕಿ ಹಾಡಿದಾಗ ಆಗಿದ್ದೇನು? ಅದು 2008. ಕಾಂಗ್ರೆಸ್ನಲ್ಲಿದ್ದ ಎಸ್.ಎಂ. ಕೃಷ್ಣ ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ರು. ಅದೇ ಪಕ್ಷದಲ್ಲಿದ್ದ ಎಚ್ ವಿಶ್ವನಾಥ್ ಹಳ್ಳಿ ಹಕ್ಕಿಯ ಹಾಡು ಅನ್ನೋ ಹೆಸರಲ್ಲಿ 184 ಪುಟಗಳ ಆತ್ಮಕಥೆ ಬಿಡುಗಡೆ ಮಾಡಲು ಮುಂದಾದ್ರು. ಆ ಪುಸ್ತಕದಲ್ಲಿ ಒಂದು ಕಡೆ ಎಸ್.ಎಂ. ಕೃಷ್ಣ ಜೊತೆಗಿನ ಸಂಭಾಷಣೆ ಬಗ್ಗೆ ವಿಶ್ವನಾಥ್ ಉಲ್ಲೇಖಿಸಿದ್ರು. ಆ ಸಂಭಾಷಣೆ ಮೂಲಕ ಎಸ್.ಎಂ. ಕೃಷ್ಣ ಮತ್ತು ಹಿರಿಯ ನಟಿ ಸರೋಜಾದೇವಿ ನಡುವೆ ಈ ಹಿಂದೆ ಲವ್ ಇತ್ತು ಅನ್ನೋ ರೀತಿ ಬಿಂಬಿಸಲಾಗಿತ್ತು. ಇದಕ್ಕೆ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಯಿತು. ಮೈಸೂರಿನಲ್ಲಂತೂ ಎಸ್.ಎಂ. ಕೃಷ್ಣ ಬೆಂಬಲಿಗರು ಬೀದಿಗಿಳಿದು ಪ್ರತಿಭಟಿಸಿದ್ರು. ಪುಸ್ತಕ ಬಿಡುಗಡೆಗೆ ಸಾಹಿತಿ ಯು.ಆರ್. ಅನಂತಮೂರ್ತಿ ಮತ್ತು ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ರನ್ನು ಆಹ್ವಾನಿಸಲಾಗಿತ್ತು. ಆದ್ರೆ ಪ್ರತಿಭಟನೆ ಕಾವು ಜಾಸ್ತಿಯಾಗಿ ಜನ ವಿಶ್ವನಾಥ್ ಪೋಸ್ಟರ್ ಎಲ್ಲ ಹರಿದು ಹಾಕಿದ್ರು. ಹೀಗಾಗಿ ಕಾರ್ಯಕ್ರಮಕ್ಕೆ ಖುದ್ದು ವಿಶ್ವನಾಥ್ ಅವರೇ ಹೋಗ್ಲಿಲ್ಲ, ಪುಸ್ತಕ ಬಿಡುಗಡೆ ಮಾಡಲಿಲ್ಲ. ಯು.ಆರ್. ಅನಂತಮೂರ್ತಿ ಮತ್ತು ಶ್ರೀನಿವಾಸ್ ಪ್ರಸಾದ್ 2 ಗಂಟೆ ಕಾದು ವಾಪಸ್ ಹೋದ್ರು. ಆ ಪುಸ್ತಕದಲ್ಲಿ ಅಂಥದ್ದೇನಿತ್ತು? 2004ರ ಕರ್ನಾಟಕ ವಿಧಾನಸಭೆ ಚುನಾವಣೆಯ ಸಮಯ. ಆಗ ಪ್ರಚಾರದ ವೇಳೆ ಸಿಎಂ ಎಸ್.ಎಂ. ಕೃಷ್ಣ ಅವರ ಜೊತೆ ವಿಶ್ವನಾಥ್ ಕಾರಿನಲ್ಲಿ ಹೋಗಿದ್ರಂತೆ. ಆಗ ಅವರಿಬ್ಬರ ನಡುವೆ ನಡೆದ ಮಾತುಕತೆಯನ್ನು ಎಚ್ ವಿಶ್ವನಾಥ್ ಪುಸ್ತಕದಲ್ಲಿ ಉಲ್ಲೇಖಿಸಿದ್ರು. ಆ ಸಂಭಾಷಣೆ ಹೀಗಿದೆ ನೋಡಿ. ಎಸ್.ಎಂ. ಕೃಷ್ಣ ನ್ಯೂಸ್ ಪೇಪರ್ ಓದ್ತಿದ್ರು. ಆಗ ಪೇಪರ್ನಲ್ಲಿ ಮಂಡ್ಯ ಲೋಕಸಭೆ ಕ್ಷೇತ್ರದಲ್ಲಿ ನಟಿ ಸರೋಜಾದೇವಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಬಹುದು ಅಂತ ಬರ್ದಿತ್ತು. ಹೆಡ್ಲೈನ್ ಮೇಲೆ ಕಣ್ಣಾಡಿಸಿದ ಎಸ್.ಎಂ. ಕೃಷ್ಣ ಅದನ್ನ ವಿಶ್ವನಾಥ್ಗೆ ತೋರಿಸಿದ್ರು. ಜೊತೆಗೆ ಇದರ ಬಗ್ಗೆ ಜನ ಏನು ಯೋಚಿಸಬಹುದು ಅಂತ ಪ್ರಶ್ನಿಸಿದ್ರು. ಆಗ ಒಂದು ಕ್ಷಣ ಎಚ್ ವಿಶ್ವನಾಥ್ ಮಾತನಾಡಲು ಹಿಂದು ಮುಂದು ನೋಡಿದ್ರು. ನಂತರ ಮಾತನಾಡೋ ವಿಶ್ವನಾಥ್, ಸರ್, ನೀವು ಹೆಂಗಿದ್ದಾಗ ನಿಮ್ಮ ಮತ್ತು ಆ ನಟಿಯ ನಡುವೆ ಏನೆಲ್ಲ ನಡೆದಿದೆ ಅಂತ ಜನರಿಗೆ ಗೊತ್ತು. ಈಗ ಟಿಕೆಟ್ ಕೊಟ್ರೆ ಜನ ಏನು ಅನ್ಕೊಳ್ಳಲ್ಲ, ಬದಲಿಗೆ ಕೃಷ್ಣ ತಮ್ಮ ಹಳೆಯ ನಂಬರ್ಗಳನ್ನು ಮರೆಯಲ್ಲ ಅಂತ ಅಂದುಕೊಳ್ತಾರೆ ಅಷ್ಟೇ ಅಂತ ಹೇಳಿದ್ರು. ಅದಕ್ಕೆ ಉತ್ತರಿಸೋ ಎಸ್.ಎಂ. ಕೃಷ್ಣ, ನಾವು ಹಳೆಯ ನಂಬರ್ಗಳನ್ನು ಮರೆಯಬಾರ್ದು, ಅದು ದೊಡ್ಡ ಪಾಪ ಅಂತ ಹೇಳಿದ್ರು. ಆಗ ಮಾತನಾಡಿದ ಎಚ್ ವಿಶ್ವನಾಥ್ ಕೂಡ, ಹೌದು ಸರ್, ನಾನು ಕೂಡ ಹಳೆಯ ನಂಬರ್ಗಳನ್ನ ಮರ್ತಿಲ್ಲ ಅಂತ ಹೇಳಿದ್ರು. ಇಲ್ಲಿ ಹಳೆಯ ಲವ್ವರ್ ಅಂತ ಬಳಸೋಕೆ ಹಳೆಯ ನಂಬರ್ ಅಂತ ಬರೆಯಲಾಗಿತ್ತು. ಎಸ್.ಎಂ. ಕೃಷ್ಣ ಪತ್ನಿ ಬೆಂಬಲಿಗರು ಹೇಳಿದ್ದೇನು? ಈ ಬಗ್ಗೆ ಪ್ರತಿಕ್ರಿಯಿಸಿದ ಎಸ್.ಎಂ. ಕೃಷ್ಣ ಪತ್ನಿ, ಒಂದು ಟೈಮಲ್ಲಿ ಸರೋಜಾದೇವಿ ಅವರ ತಾಯಿ ತನ್ನ ಮಗಳನ್ನು ಮದುವೆಯಾಗುವಂತೆ ಎಸ್.ಎಂ. ಕೃಷ್ಣ ಅವರಿಗೆ ಕೇಳಿದ್ರಂತೆ. ಆದ್ರೆ ನಂತರದಲ್ಲಿ ಅದು ಸಾಧ್ಯವಾಗ್ಲಿಲ್ಲ. ಅದು ಬಿಟ್ರೆ ಇಬ್ಬರ ನಡುವೆ ಯಾವುದೇ ಲಿಂಕ್ ಇಲ್ಲ. ಈಗ ಎಸ್.ಎಂ. ಕೃಷ್ಣ ಅವರ ಇಮೇಜ್ ಕೆಡಿಸಲು ಹೀಗೆ ಆರೋಪಿಸಲಾಗ್ತಿದೆ ಅಂತ ಹೇಳಿದ್ರು. ಜೊತೆಗೆ ಎಚ್ ವಿಶ್ವನಾಥ್ ಜಸ್ಟ್ ರಾಜಕೀಯಕ್ಕಾಗಿ ಈ ರೀತಿ ಮಾಡ್ತಿದ್ದಾರೆ. ಎಸ್.ಎಂ. ಕೃಷ್ಣ ರಾಜ್ಯಪಾಲ ಹುದ್ದೆ ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಮರಳೋಕೆ ಪ್ಲಾನ್ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಅವರ ವಿರುದ್ಧ ಷಡ್ಯಂತ್ರ ಮಾಡಲಾಗ್ತಿದೆ ಅಂತ ಎಸ್.ಎಂ.ಕೆ ಬೆಂಬಲಿಗರು ಕೂಡ ಆರೋಪಿಸಿದ್ರು. ಎಸ್.ಎಂ.ಕೆ ಶಿಷ್ಯ ಎಂದೇ ಕರೆಸಿಕೊಂಡಿದ್ದ ಡಿ.ಕೆ. ಶಿವಕುಮಾರ್ ಕೂಡ ಇದೊಂದು ರಾಜಕೀಯ ಹುನ್ನಾರ ಅಂತ ಕೆಂಡವಾಗಿದ್ರು. ನಟಿ ಸರೋಜಾದೇವಿ ಹೇಳಿದ್ದೇನು? ಈ ಪುಸ್ತಕ ದೊಡ್ಡ ಸುದ್ದಿಯಾದಾಗ ಸರೋಜಾದೇವಿ ಕೂಡ ಎಚ್ ವಿಶ್ವನಾಥ್ ವಿರುದ್ಧ ಕೆಂಡವಾಗಿದ್ರು. ಬೇರೆಯವರ ಪರ್ಸನಲ್ ಲೈಫ್ ಬಗ್ಗೆ ಕೆಟ್ಟದಾಗಿ ಬರೆಯಲು ಯಾರಿಗೂ ಹಕ್ಕಿಲ್ಲ. ಅವರಿಗೆ ಅದರಿಂದಲೇ ಖುಷಿ ಸಿಗುತ್ತೆ ಅಂತಾದ್ರೆ ಬರೆದುಕೊಳ್ಳಲಿ ಬಿಡಿ, ಆ ದೇವರು ಎಲ್ಲವನ್ನು ನೋಡಿಕೊಳ್ತಾರೆ ಅಂತ ಹೇಳಿದ್ರು. ಜೊತೆಗೆ ತನ್ನ ತಾಯಿ ಎಸ್.ಎಂ. ಕೃಷ್ಣಗೆ ಆಫರ್ ಕೊಟ್ಟಿದ್ದು ಕೂಡ ನನಗೆ ಗೊತ್ತಿಲ್ಲ, ಅದಕ್ಕೆ ನನ್ನ ತಾಯಿಯೇ ಉತ್ತರಿಸಬೇಕು. ಆದ್ರೆ ಅವರು ಈಗ ಬದುಕಿಲ್ಲ,
ಆದ್ರೂ ಯಾರಿಗಾದ್ರೂ ಉತ್ತರ ಬೇಕು ಅಂತಾದ್ರೆ ಅವರ ಬಳಿಯೇ ಹೋಗಿ ಕೇಳಿಕೊಳ್ಳಲಿ ಅಂತ ಆಕಾಶ ನೋಡಿಕೊಂಡು ಹೇಳಿದ್ರು. ವಿವಾದದ ಬಗ್ಗೆ ಎಚ್ ವಿಶ್ವನಾಥ್ ಹೇಳಿದ್ದೇನು? ತಮ್ಮ ಪುಸ್ತಕ ದೊಡ್ಡ ವಿವಾದ ಸೃಷ್ಟಿಸಿದ್ರೂ ವಿಶ್ವನಾಥ್ ತಮ್ಮ ವಾದದಿಂದ ಹಿಂದೆ ಸರಿಯಲಿಲ್ಲ. ಕೆಲವೊಂದು ವಿಷಯಗಳನ್ನು ಬರೆಯುವಾಗ ಅದರಿಂದ ವಿವಾದಗಳು ಸೃಷ್ಟಿಯಾಗೇ ಆಗುತ್ತೆ. ಅದಕ್ಕೆ ನಾನು ಏನೂ ಮಾಡಲು ಸಾಧ್ಯವಿಲ್ಲ. ಈ ಪುಸ್ತಕಕ್ಕೆ ಎಸ್.ಎಂ. ಕೃಷ್ಣ ವಿರೋಧ ವ್ಯಕ್ತಪಡಿಸಿಲ್ಲ, ಬದಲಾಗಿ ಅವ್ರಿಗೆ ಖುಷಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳಿದ್ರು. ರಿಯಾಕ್ಷನ್ ಕೊಡಲಿಲ್ಲ ಎಸ್.ಎಂ. ಕೃಷ್ಣ. ಹೌದು, ಎಸ್.ಎಂ. ಕೃಷ್ಣ ವಿದೇಶದಲ್ಲೆಲ್ಲ ಓದಿ ಬಂದವರು. ಅವರು ಇಂಥ ಆರೋಪಗಳಿಗೆ ಸೊಪ್ಪು ಹಾಕ್ಲಿಲ್ಲ, ತಲೆನೇ ಕೆಡಿಸ್ಕೊಳ್ಳಿಲ್ಲ, ಈ ಬಗ್ಗೆ ಪ್ರತಿಕ್ರಿಯೆ ಕೂಡ ನೀಡಲಿಲ್ಲ. ಆದ್ರೆ ರಾಜ್ಯಪಾಲರ ಭವನದಿಂದ ಪ್ರತಿಕ್ರಿಯೆ ನೀಡಲಾಯಿತು. ಎಸ್.ಎಂ. ಕೃಷ್ಣ ಸಕ್ರಿಯ ರಾಜಕಾರಣಕ್ಕೆ ಮರಳೋ ಪ್ಲಾನ್ ಮಾಡಿದಾಗಲೆಲ್ಲ ಈ ರೀತಿಯ ಕೆಟ್ಟ ಆರೋಪಗಳನ್ನ ಮಾಡಲಾಗುತ್ತೆ. ಈ ಹಿಂದೆ ಇದೇ ರೀತಿ ರಾಜಕೀಯಕ್ಕೆ ಎಂಟ್ರಿ ಕೊಡಲು ಬಯಸಿದಾಗ ಅವರ ಹೆಸರನ್ನು ತೆಲಗಿ ಸ್ಟಾಂಪ್ ಹಗರಣದಲ್ಲಿ ಸೇರಿಸಲಾಯಿತು. ಅದೇ ರೀತಿ ಈಗ ಸುಳ್ಳು ಆರೋಪ ಮಾಡಲಾಗಿದೆ ಅಷ್ಟೇ ಅಂತ ಮಹಾರಾಷ್ಟ್ರ ರಾಜಭವನ ಸ್ಟೇಟ್ಮೆಂಟ್ ಬಿಡುಗಡೆ ಮಾಡಿತ್ತು. ಫ್ರೆಂಡ್ಸ್, ಇದು ಎಚ್ ವಿಶ್ವನಾಥ್ ಬರೆದ ಹಳ್ಳಿ ಹಕ್ಕಿ ಹಾಡು ಅನ್ನೋ ಪುಸ್ತಕ ವಿವಾದಕ್ಕೀಡಾಗಿದ್ದು, ಎಸ್.ಎಂ. ಕೃಷ್ಣ ಮತ್ತು ನಟಿ ಸರೋಜಾದೇವಿ ವಿರುದ್ಧ ವಿಶ್ವನಾಥ್ ಮಾಡಿದ್ದ ಆರೋಪದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಎಸ್.ಎಂ.ಕೆ ಬಗ್ಗೆ ಎಚ್ ವಿಶ್ವನಾಥ್ ಹೀಗೆಲ್ಲ ಬರೆದಿದ್ದು ಸರಿನಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.